ನಮಸ್ಕಾರ ಎಲ್ರಿಗೂ. ಹೋದ ವಿಡಿಯೋದಲ್ಲಿ ನೀರಿನಿಂದ ಕಟ್ಟೊಡೆಯುವಂತಹ ಮಂತ್ರ ತಿಳಿಸಿದ್ದೆ. ಆದರೆ ಇವಾಗ ದೇಹದ ಕಟ್ಟು ಬಿಚ್ಚುವ ಮಂತ್ರ. ಇದು 21 ದಿನಗಳ ಸಾಧನೆಯಾಗಿರುತ್ತೆ. ಆದರೆ ಇದು ಮಂತ್ರದ ಮೂಲಕ ನಾವು ತೆಂಗಿನಕಾಯಿ, ಮಡಿಕೆ, ಕುಡಿಕೆ ಎಲ್ಲ ಇಟ್ಟು ಹೊಡಿತೀವಲ್ಲ, ಆ ವಿಧಾನದಲ್ಲಿ ಹೊಡೆಯುವಂತಹ ಕಟ್ಟಿನ ಮಂತ್ರ ಆಗಿರುತ್ತೆ. ಈ ಥರ ಕಟ್ಟಿನ ಮಂತ್ರಗಳು ತುಂಬಾ ಇದೆ. ಅದರಲ್ಲಿ ಇದು ಮಲಯಾಳಂ ಮಂತ್ರ ಆಗಿರುತ್ತೆ. ಮತ್ತು ತುಂಬ ಚಿಕ್ಕದಾಗಿದೆ ಮಂತ್ರ. ತುಂಬ ದೊಡ್ಡದಾಗಿ ಏನಿಲ್ಲ, ತುಂಬ ಚಿಕ್ಕದಾಗಿದೆ. ಎಷ್ಟೋ ಜನಕ್ಕೆ ಮಂತ್ರಗಳು ದೊಡ್ಡದಾಗಿದ್ದರೆ ಅದು ಉಚ್ಚಾರಣೆ ಸರಿಯಾಗಿ ಬರೋಲ್ಲ, ಮತ್ತು ಮಧ್ಯೆ ಮಧ್ಯೆ ಮರ್ತೋಗುತ್ತೆ, ಆ ಥರದ್ದೆಲ್ಲ ಹೇಳ್ತಾ ಇರ್ತಾರೆ. ಈ ಮಂತ್ರ ನೋಡಿ ತುಂಬ ಶಕ್ತಿಶಾಲಿಯಾದಂಥ ಮಂತ್ರ ಆಗಿರುತ್ತೆ. ಜೊತೆಗೆ ತುಂಬ ಚಿಕ್ಕದಾಗಿರೋಂಥ ಮಂತ್ರ ಆಗಿರುತ್ತೆ. ಇದರಲ್ಲಿ ಯಾವುದೇ ರೀತಿ ಅಕ್ಷರಗಳು ತುಂಬ ಕಷ್ಟ ಆಗಿದೆ, ಪ್ರೊನೌನ್ಸೇಷನ್ ಚೆನ್ನಾಗಿ ಬರಲ್ಲ, ಹೇಳೋಕ್ಕಾಗಲ್ಲ, ಆ ರೀತಿ ಏನಿಲ್ಲ. ಓಂ ಶಿವಾಯ ನಮಃ, ಶ್ರೀ ಓಂ ಗುರುವೇ ನಮಃ, ಸರ್ವಂ ಕಟ್ಟು ವಿಟ್ಟೇನ್, ಇಷ್ಟೇ ಇರೋದು ಮಂತ್ರ ಅಲ್ವಾ. 2 ಲೈನ್ ಇದೆ, ಅದರಿಂದ ಇದನ್ನ ಬೇಗ ಸಿದ್ಧಿ ಮಾಡ್ಕೋಬೋದು. ಇದು ತುಂಬ ಶಕ್ತಿಶಾಲಿಯಾದಂಥ ಮಂತ್ರ. 2 ಲೈನ್ ಇದೆ ಅಂತ ನಿರ್ಲಕ್ಷ್ಯ ಮಾಡಬೇಡಿ. ಯಾಕೆಂತೇಳಿದ್ರೆ ಇದು ತುಂಬ ಚೆನ್ನಾಗಿ ಎಲ್ಲರೂ ಅಭ್ಯಾಸ ಮಾಡಿಕೊಂಡು ಯಾವುದೇ ರೀತಿ ಕಟ್ಟಾಗಿರಲಿ ಅದನ್ನ ಹೊಡೆಯೋಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಇದನ್ನ ಯಾವ ದಿನಗಳಲ್ಲಿ ಸಿದ್ಧಿ ಮಾಡ್ಕೋಬೇಕು ಅಂತ ಹೇಳಿದ್ರೆ, ಗ್ರಹಣ ಟೈಮಲ್ಲಿ ಸಿದ್ಧಿ ಮಾಡ್ಕೋಬೋದು. ಈಗ ನೆಕ್ಸ್ಟ್ ಗ್ರಹಣ ಬರ್ತಾ ಇದೆ ನೋಡಿ, ಅದರಿಂದ ಈ ಮಂತ್ರ ಕೊಟ್ಟಿದ್ದು ನಾನು. ನೆಕ್ಸ್ಟ್ ಗ್ರಹಣದಲ್ಲಿ ನೀವು ಸಿದ್ಧಿ ಮಾಡಿಕೊಂಡು ಅದು ಬಿಟ್ಟರೆ ನೀವು ಅಮಾವಾಸ್ಯೆಗಳಲ್ಲೂ ಮಾಡ್ಕೋಬೋದು. ಇದಾದ ನಂತರ ಶಿವರಾತ್ರಿ ಆಗುತ್ತಲ್ಲ, ಅದಾದಮೇಲೆ 22ನೇ ತಾರೀಕು ಪಂಚಮಿ ಇದೆ. ಅವತ್ತು ಪುಷ್ಯ ನಕ್ಷತ್ರ ಕೂಡ ಇದೆ. ಆ ದಿನ ಅಂತೂ ತುಂಬ ಚೆನ್ನಾಗಿರುತ್ತೆ ಯೋಗ. ಆ ದಿನ ಆದರೂ ನೀವು ಇದನ್ನ ಒಂದೇ ದಿನದಲ್ಲಿ ಸಿದ್ಧಿ ಮಾಡ್ಕೋಬೋದು. ತುಂಬ ದೊಡ್ಡ ಮಂತ್ರ ಆಗಲಿ ಅಥವಾ ಅಕ್ಷರಗಳೆಲ್ಲ ತುಂಬ ಕಷ್ಟ ಹೇಳಲಿಕ್ಕೆ ಆ ಥರದ್ದೇನಿಲ್ಲ. 2 ಲೈನ್ ಇರೋಂಥ ಮಂತ್ರ. ದೇಹದ ಕಟ್ಟಿಗೆ ಬಿಚ್ಚೋದಕ್ಕೆ ತುಂಬ ಚೆನ್ನಾಗಿರೋಂಥ ಮಂತ್ರ ಆಗಿರುತ್ತೆ. ಇದ್ರ ವಿಧಾನ ಬೇಕು ಅಂತ ಹೇಳಿದ್ರೆ ನೀವು ನನಗೆ ಕಾಲ್ ಮಾಡಿ ಕೇಳಿ. ಯಾಕೆಂತೇಳಿದ್ರೆ ಎಲ್ಲನೂ ಇಲ್ಲೇ ಹೇಳಿದ್ರೆ ಅದಕ್ಕೆ ಒಂದು ಬೆಲೆ ಅನ್ನೋದಿರಲ್ಲ ಅಲ್ವಾ. ಅದಕ್ಕೆ ಏನು ಮಾಡ್ತಾಯಿದ್ದೀನಿ, ನೀವು ಕಾಲ್ ಮಾಡಿ ಯಾರಿಗೆ ಬೇಕು ಅಂದರೆ ಅವ್ರಿಗೆ ಮಾತ್ರ ಕೊಡ್ತೀನಿ. ಇಚ್ಛೆ ಇರೋರು ನೀವು ಕಾಲ್ ಮಾಡಿ ಕೇಳ್ಬೋದು. ಏಕೆಂತೇಳಿದ್ರೆ ತೆಂಗಿನಕಾಯಿ, ನಿಂಬೆಹಣ್ಣು, ಕುಡಿಕೆ, ಮಡಿಕೆ ಎಲ್ಲ ಇಟ್ಟು ಹೊಡೆಯೋದು ಯಾವ ಥರ, ಅದೊಂದು ಪ್ರೊಸೀಜರೆಲ್ಲ ಇರುತ್ತೆ. ಅದೇ ರೀತಿಯಾಗಿ ಮಾಡಬೇಕು. ಏನೋ ಒಂದು ಇಟ್ಟು ಹೊಡಿತಾರೆ, ನಾವು ಅದೇ ಥರ ಮಾಡ್ತೀವಿ ಅಂತ ಹೇಳಿದ್ರೆ ಅದು ಉಲ್ಟಾ ಆಗಿಬಿಡುತ್ತೆ. ಯಾಕೆಂತೇಳಿದ್ರೆ ಮಂತ್ರಗಳಿಗೆ ಅಷ್ಟೇ ಶಕ್ತಿ ಇರುತ್ತೆ. ಚಿಕ್ಕ ಮಂತ್ರನೇ ಆಗಲಿ, ದೊಡ್ಡ ಮಂತ್ರನೇ ಆಗಲಿ, ಅದರದ್ದು ಸ್ಥಾನ ಆಗಲಿ, ಅದರದ್ದು ಪವರ್ ಆಗಲಿ, ಅದು ಹಾಗೆ ಇದ್ದೇ ಇರುತ್ತೆ. ಆದ್ದರಿಂದ ಹೇಳ್ತಾ ಇದ್ದೀನಿ, ಇದು ತುಂಬ ಚಿಕ್ಕದಾಗಿದೆ. ಮತ್ತು ಇದ್ರದ್ದು ಪ್ರಯೋಗ ಮಾಡೋದು ಯಾವ ರೀತಿ ಅಂತ ನೀವು ಕಾಲ್ ಮಾಡಿದಾಗ ತಿಳಿಸ್ಕೊಡ್ತೀನಿ. ಇನ್ನು ನದಿ ತೀರದಲ್ಲೂ ಇದನ್ನ ಸಿದ್ಧಿ ಮಾಡ್ಕೋಬೋದು. ನಂತರ ಬೆಟ್ಟಗಳಲ್ಲಾಗಲಿ ಮನೆಗಳಲ್ಲೂ ಮಾಡ್ಕೋಬೋದು. ಹೆಣ್ಮಕ್ಳಾಗಲಿ ಗಂಡು ಮಕ್ಕಳಾಗಲಿ ಯಾರಾದರೂ ಮಾಡ್ಕೋಬೋದು. ಇಂಥವ್ರು ಸಿದ್ಧಿ ಮಾಡ್ಕೋಬೇಕು, ಇಂಥವ್ರು ಮಾಡ್ಕೊಳ್ಬಾರ್ದು ಅಂತ ಏನಿಲ್ಲ, ಯಾರು ಬೇಕಿದ್ರೂ ಮಾಡ್ಕೋಬೋದು. ಹಾಗೆ ಕೆಲವೊಬ್ಬರಿಗೆ ದೇಹದಲ್ಲಿ ದೈವ ದೃಷ್ಟಿ ಬರುತ್ತೆ. ಆ ದೃಷ್ಟಿ ಬಂದಾಗ ಅವ್ರು ಹೇಳೋಂಥ ಮಾತುಗಳೆಲ್ಲ ನಡೆಯುತ್ತೆ, ನಿಜ ಆಗ್ತಾ ಇರುತ್ತೆ. ಆದರೆ ಕೆಲವೊಂದು ಸರಿ ಏನಾಗುತ್ತೆ, ಈ ಜನಗಳು ಬರೀ ಕೆಟ್ಟ ಜನಗಳೇ ಇರೋದು ಬಿಡಿ. ಎಲ್ಲರಿಗೂ ಹೇಳ್ತಾ ಇಲ್ಲ, ಯಾರೆಲ್ಲ ಆ ಥರ ಮಾಡ್ತಾರೆ ಅವ್ರಿಗೆ ಹೇಳ್ತಾ ಇದ್ದೀನಿ. ಎಷ್ಟು ಕೆಟ್ಟವರು ಇದ್ದಾರೆ, ಅದಕ್ಕಿಂತ 2ರಷ್ಟು ಒಳ್ಳೆಯವರು ಇದ್ದಾರೆ. ಯಾಕೆಂದರೆ ಇದು ಕಲಿಯುಗದಲ್ಲಿ ಇದೆಲ್ಲ ಸಹಜ ನಡೀತಾ ಇರೋವಂಥದ್ದು. ಅದು ಈಗ ಯಾರ ಮೇಲೆ ದೈವಾಹನೆ ಆಗ್ತಾ ಇರ್ತೈತೆ ಅದನ್ನೇ ಬಂದ್ ಮಾಡಿಬಿಡ್ತಾರೆ, ಅಂದರೆ ಕಟ್ ಮಾಡಿಬಿಡ್ತಾರೆ. ಅಂಥವರು ಕೂಡ ಈ ಒಂದು ಮಂತ್ರದಿಂದ ಅವ್ರಿಗೆ ಸರಿ ಮಾಡ್ಕೋಬೋದು. ಮತ್ತು ತುಂಬ ಜನ ಹೇಳ್ತಾ ಇರ್ತಾರೆ, ಮುಂಚೆ ಎಲ್ಲ ಚೆನ್ನಾಗಿ ಬರ್ತಾಯಿತ್ತು, ಈಗ ಬರ್ತಾ ಇಲ್ಲ, ಏನಾಗಿದೆ ಅಂತ ಗೊತ್ತಿಲ್ಲ, ಏನು ಮಾಡಿದ್ರು ನಮಗೆ ಅದೊಂದು ಇದು ಬರ್ತಾಯಿಲ್ಲ. ಆಮೇಲೆ ಆ ಥರ ಏನಾದ್ರು ಬಂದಾಗ ಕೂಡ ಮಾತುಗಳು ಸುಳ್ಳಾಗ್ಬಿಡುತ್ತೆ, ಆ ಥರ ಎಲ್ಲ ಹೇಳ್ತಾ ಇರ್ತಾರೆ. ಅಂಥವ್ರಿಗೂ ಕೂಡ ಈ ಮಂತ್ರದಿಂದ ನಿಮ್ಮ ಕಟ್ಟುಗಳನ್ನ ನೀವು ಬಿಚ್ಕೋಬೋದು. ಆದರೆ ಅದಕ್ಕೆ ವಿಧಾನಗಳೇ ಬೇರೆ ಇರುತ್ತೆ. ಅದರಿಂದ ಫೋನ್ ಮಾಡಿ ಕೇಳಿದಾಗ ನಾನು ಹೇಳ್ತೀನಿ. ಅದಕ್ಕೆ ಖಂಡಿತವಾಗ್ಲೂ ಚಾರ್ಜ್ ಆಗುತ್ತೆ. ಯಾಕೆಂತೇಳಿದ್ರೆ ಎಲ್ಲನೂ ನಿಮಗೆ ಸುಮ್ಮನೆ ಕೊಡೋಕ್ಕಾಗಲ್ಲ, ಪ್ರತಿಯೊಂದನ್ನು ಸುಮ್ಮನೆ ಕೊಡೋಕ್ಕಾಗಲ್ಲ. ಮಂತ್ರಗಳು ತಿಳಿಸಿರ್ತೀವಿ, ಅದನ್ನ ಸಾಧನೆ ಮಾಡ್ಕೊಳ್ಳಿ. ಆದರೆ ವಿಧಾನಗಳಿಗೆಲ್ಲ ನೀವು ಸ್ವಲ್ಪ ಚಾರ್ಜ್ ಕೊಡಬೇಕಾಗುತ್ತೆ. ಆದ್ದರಿಂದ
ಯಾರಿಗೆಲ್ಲ ಇದ್ರ ಮಂತ್ರದ್ದು ಸಿದ್ಧಿ ಮಾಡ್ಕೋಬೇಕು ಅಂತ ಇದ್ದೀರಾ, ಸಿದ್ಧಿ ಮಾಡ್ಕೊಳ್ಳಿ. ದೇವಸ್ಥಾನ ಇರೋರಿಗೆ, ಪೂಜೆ ಮಾಡೋರಿಗೆ, ಶಾಸ್ತ್ರ ಹೇಳೋರಿಗೆ ಇದು ತುಂಬ ಚೆನ್ನಾಗಿ ಆಗಿಬರುತ್ತೆ. ಇದೊಂದು ಮಲಯಾಳಂ ಮಂತ್ರ ಆಗಿರುತ್ತೆ. ನಂತರ ನಿಮಗೆ ಇದ್ರ ವಿಧಾನ ತಿಳ್ಕೊಬೇಕು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಫೋನ್ ಮಾಡಿ. ಯಾರಿಗೆಲ್ಲ ಅವಶ್ಯಕತೆ ಇದೆ ಅವ್ರು ಕಾಲ್ ಮಾಡಿ. ಈಗ ನೀವು ಮನೆಗಳಲ್ಲೇ ಕೆಲವೊಬ್ಬರು ದೇವ್ರನ್ನೆಲ್ಲ ಪೂಜೆ ಮಾಡ್ಕೊಂಡಿರ್ತಾರೆ. ಆಮೇಲೆ ನಿಮ್ಮ ಮನೆಗಳಲ್ಲಿ ಕೆಲವೊಬ್ಬರಿಗೆ ದೈವಾಹನೆ ಆಗ್ತಾ ಇರುತ್ತೆ, ಅಂಥವ್ರಿಗೆ ಇದು ಯೂಸ್ ಆಗುತ್ತೆ. ನಂತರ ಶಾಸ್ತ್ರಗಳು ಹೇಳ್ತಾ ಇರ್ತಾರೆ, ಒಂದು ಆಫೀಸ್ ಇಟ್ಕೊಂಡಿರ್ತಾರೆ ಅಥವಾ ದೇವಸ್ಥಾನದಲ್ಲೇ ಹೇಳ್ತಾ ಇರ್ತಾರೆ ಅಥವಾ ಮನೆಗಳಲ್ಲೇ ಹೇಳ್ತಾ ಇರ್ತಾರೆ, ಅಂಥವ್ರಿಗೂ ಯೂಸ್ ಆಗುತ್ತೆ. ಮತ್ತು ದೇವಸ್ಥಾನ ಇರೋರಿಗೂ ಖಂಡಿತವಾಗ್ಲೂ ಯೂಸ್ ಆಗೇ ಆಗುತ್ತೆ. ಅಂಥವ್ರಿಗೆ ಇದು ತುಂಬ ಯೂಸ್ ಆಗೋಂಥ ಮಂತ್ರ ಆಗಿರುತ್ತೆ. ಹಾಗೆ ಯಾರೆಲ್ಲ ಸುಮ್ಮನೆ ಈಗ ಏನೋ ಸಾಧನೆ ಮಾಡಬೇಕು, ಕೆಲವೊಬ್ಬರು ಸೋಷಿಯಲ್ ಮೀಡಿಯಾ ಎಲ್ಲ ನೋಡಿ ನಾನು ಇದನ್ನ ಈ ಮಂತ್ರ ಜಪ ಮಾಡಬೇಕು, ಈ ಮಂತ್ರ ಜಪ ಮಾಡಬೇಕು, ಯಾವ ಮಂತ್ರ ಹೇಳ್ತಾರೆ ಎಲ್ಲರೂ ಪಾಸಿಟಿವ್ ಆಗೇ ಹೇಳ್ತಾರೆ. ಯೂಟ್ಯೂಬಲ್ಲಾಗಲಿ ಬೇರೆ ಸೋಷಿಯಲ್ ಮೀಡಿಯಾಗಳಲ್ಲಾಗಲಿ ಪಾಸಿಟಿವ್ ಆಗೇ ಹೇಳ್ತಾ ಇರ್ತಾರೆ. ಆಗ ಕೆಲವೊಬ್ಬರಿಗೆ ನಾನು ಈ ಮಂತ್ರ ಹೇಳಲ್ಲ, ನಾನು ಆ ಮಂತ್ರ ಹೇಳಲ್ಲ, ನಾನು ಹೇಳೋತ್ತಿಗೆ ನಂದು ಸರಿ ಅಂತ ಅನಿಸುತ್ತೆ, ಬೇರೆಯವ್ರು ಹೇಳೋತ್ತಿಗೆ ಅವ್ರದ್ದು ಸರಿ ಅಂತ ಅನಿಸುತ್ತೆ, 100 ಜನದ್ದು ವೀಡಿಯೋ ನೋಡಿದ್ರೆ ನಿಮಗೆ ಅದು ಸರಿ ಅಂತ ಅನಿಸುತ್ತೆ. ಹಾಗಂತ ಎಲ್ಲ ಮಂತ್ರಗಳನ್ನೂ ಸಿದ್ಧಿ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಯಾಕೆಂತೇಳಿದ್ರೆ ಒಂದು ನೀವು ನಿಮಗೆ ಯಾರಾದ್ರೂ ಒಬ್ಬರು ಗುರು ಇರಬೇಕು. ಗುರು ಮುಖೇನ ಯಾವ ಮಂತ್ರ ಸಿದ್ಧಿ ಮಾಡ್ಕೋತೀರಾ ಅದು ಬೇಗ ನಿಮಗೆ ಆ್ಯಕ್ಟಿವ್ ಆಗುತ್ತೆ. ಇಲ್ಲ ನಾವು ಯೂಟ್ಯೂಬ್ ನೋಡ್ಕೊಂಡು ಮಾಡ್ತೀವಿ, ಫೇಸ್ಬುಕ್ ನೋಡ್ಕೊಂಡು ಮಾಡ್ತೀವಿ, ಬೇರೆ ಬೇರೆ ಸೋಷಿಯಲ್ ಮೀಡಿಯಾಗಳದ್ದೆಲ್ಲ ಇರುತ್ತೆ, ಅಲ್ಲಿ ನೋಡ್ಕೊಂಡು ಮಾಡ್ತೀವಿ. ಆ ಗುರುಗಳು ಹೇಳಿದ್ರು, ಈ ಗುರುಗಳು ಹೇಳಿದ್ರು ಮಾಡ್ಕೋತೀವಿ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಅದು ನಿಮಗೆ ಕೆಲವೊಂದು ಸಿದ್ಧಿ ಆಗಲ್ಲ. ಕೆಲವೊಂದು ಶಬರ ಮಂತ್ರಗಳಿರುತ್ತೆ, ಅದು ಸಿದ್ಧಿ ಆಗಿರೋಂಥ ಮಂತ್ರಗಳೇ ಇರುತ್ತೆ. ಅದನ್ನ ಕೆಲವೊಬ್ಬರಿಗೆ ಶಬರ ಮಂತ್ರಗಳು ಆಗಿ ಬರಲ್ಲ. ಅದರಿಂದ ಹೇಳ್ತಿರೋದು ನಿಮಗೆ ಯಾವುದು ಸೂಟೇಬಲ್ ಆಗುತ್ತೆ. ಒಬ್ಬೊಬ್ಬರಿಗೆ ಗುರುಗಳಿಗೆ ಫೋನ್ ಮಾಡಿ ಕೇಳೋದ್ರಿಂದ ನಿಮ್ಗೆ ಅದು ಆಗುತ್ತಾ ಆಗಲ್ವಾ, ನೀವೇನು ಮಾಡ್ತಾಯಿದ್ದೀರಾ ಇದೆಲ್ಲನೂ ವಿಚಾರಿಸ್ತಾರೆ. ಸುಮ್ಮನೆ ಮಂತ್ರ ಕೊಡಿ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಯಾರೂ ಕೊಡಲ್ಲ. ಇನ್ನೊಂದು ಕೆಲವರು ಇರ್ತಾರೆ, ಅವ್ರೇನು ಮಾಡ್ತಾಯಿರಲ್ಲ, ಇಲ್ಲ ನಮಗೆ ದೇವಸ್ಥಾನ ಇದೆ, ಇಲ್ಲ ನಮ್ಗೆ ಅದೇ ಇದೆ ಇದೇ ಇದೆ ಆ ಥರ ಎಲ್ಲ ಹೇಳ್ಕೊಂಡು ಮಂತ್ರ ಕೊಟ್ಬಿಡ್ಲಿ ನಾವು ಸಾಧನೆ ಮಾಡ್ಕೊಬಿಡೋಣ ಅಂತ. ಅದನ್ನ ಮಾಡ್ಕೊಂಡು ನೀವು ಏನು ಮಾಡ್ತೀರಾ ಅಂತ ನನಗೊಂದೊಂದು ಕ್ವಶನು. ಅಂದರೆ ಮಾಡ್ಕೊಳ್ಳೇಬಾರ್ದು ದೇವಸ್ಥಾನ ಇಲ್ಲದಿರೋರು ಅಂತ ಏನಲ್ಲ, ನಾನು ಹೇಳ್ತಿರೋ ವಿಚಾರ ಅದಲ್ಲ. ಎಲ್ಲ ಮಂತ್ರಗಳನ್ನ ನೀವು ಸಿದ್ಧಿ ಮಾಡ್ಕೊಳ್ಬಾರ್ದು. ಯಾಕೆಂತೇಳಿದ್ರೆ ಕೆಲವೊಂದು ಮಂತ್ರಗಳು ಈ ಬೀಜಾಕ್ಷರ ಮಂತ್ರಗಳು ಅಂತ ಬರುತ್ತೆ. ನಂತರ ಕೆಲವೊಂದು ಮಂತ್ರಗಳಿರುತ್ತೆ. ಆ ಮಂತ್ರಗಳೇನು ಅಂತ ಹೇಳಿದ್ರೆ ಏನು ಅಕ್ಷರದಲ್ಲಿ ತಾನೇ ಇದೆ ಹೇಳ್ಕೊಬಿಡ್ಬೋದು ಅಂತ ನೀವು ಹೇಳ್ಕೊಬೋದು. ಅದರಿಂದ ನಿಮ್ಗೆ ಆಗೋಂಥ ಎಫೆಕ್ಟ್ಗಳು ಹೆಂಗೆ ಹೊಡೆಯುತ್ತೆ ಅಂದರೆ ಚಿಕ್ಕ ಚಿಕ್ಕದಾಗಿ ಹೊಡ್ಕೊಬಂದು ಲಾಸ್ಟಿಗೊಂದು ದೊಡ್ಡ ಹೆಮ್ಮರು ಆಗಿ ಬೆಳೆದು ನಿಮಗೆ ಅದು ಹೇಳಬಾರ್ದು ಸರ್ವನಾಶ ಮಾಡೋಂಥ ಮಟ್ಟಿಗೂ ಹೋಗ್ಬಿಡುತ್ತೆ. ನಾನು ಹೇಳ್ತಿರೋದು ಅರ್ಥ ಮಾಡ್ಕೊಳ್ಳಿ. ಎಲ್ಲ ಮಂತ್ರಗಳನ್ನ ಎಲ್ಲರೂ ಸಿದ್ಧಿ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಇದು ಕಟ್ಟೋಡಿಯ ಮಂತ್ರಗಳಾಗಿರುತ್ತೆ. ಇದು ಯಾರಿಗೆಲ್ಲ ಸಿದ್ಧಿ ಆಗಬೇಕು ಅಂತ ಇರುತ್ತೆ ಅದು ಅವ್ರವ್ರಿಗೆ ಸಿದ್ಧಿ ಆಗೇ ಆಗುತ್ತೆ. ಎಲ್ಲರೂ ಈಗ ನೀವು 10 ಜನ ನೋಡ್ತಾ ಇದ್ದೀರಾ ಅಂತ ಹೇಳಿದ್ರೆ 10 ಜನದಲ್ಲಿ ಇದು ಒಬ್ಬರಿಗೆ ಮಾತ್ರ ಆಗುತ್ತೆ, 10 ಜನಕ್ಕೂ ಆಗಲ್ಲ. ಆದ್ದರಿಂದ ಇದು ಅಂತಲ್ಲ, ಬೇರೆ ಯಾವ ಮಂತ್ರಗಳಾದರೂ ಅಷ್ಟೇ, ನಿಮ್ಗೆ ಯಾವ್ದು ಆಗಬರುತ್ತೆ, ನಿಮಗೊಂದು ದೈವಾನುಗ್ರಹ ಇರಬೇಕು. ಅಂಥ ಸಂದರ್ಭದಲ್ಲಿ ಮಾತ್ರ ನಿಮಗೆ ಆ ಥರದ್ದು ಒಂದು ವಿಡಿಯೋ ಸಿಗುತ್ತೆ. ಅಥವಾ ಎಷ್ಟು ಚಾನಲ್ಗಳಿದೆ ಯೂಟ್ಯೂಬ್ಗಳಲ್ಲಿ, ಎಷ್ಟೊಂದು ಚಾನಲ್ಗಳಿದೆ, ಲೆಕ್ಕ ಮಾಡೋಕ್ಕಾಗದಿರೋಂಥ ಚಾನಲ್ಗಳಿದೆ. ಅದರಲ್ಲಿ ಎಲ್ಲರದ್ದು ವಿಡಿಯೋ ನಿಮ್ಗೆ ತಲುಪುತ್ತಾ? ನಿಮ್ಗೆ ಯಾವುದೇ ಬೇಕು ಅದೇ ಬರ್ತಾ ಇರುತ್ತೆ ಅಲ್ವಾ. ನಿಮಗೆ ಏನು ಬೇಕು ಅನ್ನೋದು ಆ ದೈವ ನಿಶ್ಚಯ ಆಗಿರುತ್ತೆ. ಅದರಿಂದನೇ ನಿಮಗೆ ಆ ಮಂತ್ರಗಳಾಗಲಿ ಆ ಯಂತ್ರಗಳಾಗಲಿ ಮತ್ತು ಅದೊಂದು ಪರಿಹಾರದಾಗಲಿ ಎಲ್ಲ ಸಿಗೋದು. ಯಾರೋ ಹೇಳ್ತಾರೆ ಕೈ ಮೇಲೆ ನಂಬರ್ ಬರ್ಕೊಳ್ಳಿ ಮ್ಯಾಜಿಕ್ ಆಗುತ್ತೆ, ಅದು ಬರ್ಕೊಳ್ಳಿ ಮ್ಯಾಜಿಕ್ ಆಗುತ್ತೆ. ಹೆಂಗಾಗುತ್ತೆ ಮ್ಯಾಜಿಕ್ಕು? ಬರ್ಕೋತಾ ಇರಬೇಕು. ಅದು ನಿಮ್ಮ ಮನಸ್ಸಲ್ಲೊಂದು ಅಲ್ಲಿ ಕ್ರಿಯೇಟ್ ಆಗುತ್ತೆ. ಇದು ಬರ್ಕೊಂಡ್ರೆ ನನಗೆ ಒಳ್ಳೆಯದಾಗುತ್ತೆ ಅಂತ. ಅದು ಬರ್ಕೊಂಡ್ರೆ ಒಳ್ಳೆಯದಾಗುತ್ತೆ ಅಂತ ಹೇಳಿದ್ರೆ ಬರ್ದಿದ್ರಿಂದ ಏನೋ ಆಗುತ್ತೆ ಇಲ್ವೋ ಗೊತ್ತಿಲ್ಲ ನನಗೆ. ಬಟ್ ನಿಮ್ಮ ಮನಸ್ಸಲ್ಲಿ ಆಗುತ್ತೆ ಅಲ್ವಾ ನನಗೆ ಒಳ್ಳೆಯದಾಗುತ್ತೆ ಅಂತ, ಅಲ್ಲಿ ನಿಮಗೆ ಒಳ್ಳೆಯದಾಗುತ್ತೆ. ಈ ಮಂತ್ರ ಬಿಟ್ಬಿಟ್ಟು ಬೇರೆ ಏನೋ ಮಾತಾಡಿದೆ ಅಂತ ಅನ್ಕೋತೀನಿ. ಇರಲಿ, ಕೆಲವೊಬ್ಬರಿಗೆ ಎಲ್ಲ ಮಂತ್ರಗಳು ಸಿದ್ಧಿ ಮಾಡ್ಕೋಬೇಕು, ಸಾಧನೆ ಮಾಡ್ಕೋಬೇಕು ಅಂತ ಆಸೆ ಇರುತ್ತೆ. ಅದರಿಂದನೇ ನಾನು ಅದೇ ಹೇಳಿ ಅದರಿಂದ ಸ್ವಲ್ಪ ಮುಂದೆ ಹೋದೆ ಅಂತ ಅನ್ಕೋತೀನಿ. ಪರವಾಗಿಲ್ಲ. ಈ ಮಂತ್ರದ ವಿಧಾನ, ಕಟ್ಟೋಡಿಯ ವಿಧಾನ ಯಾರಿಗೆಲ್ಲ ಬೇಕೋ ಬೇಕಾದವ್ರು ಮಾತ್ರ ಕಾಲ್ ಮಾಡಿ ತಿಳ್ಕೊಳ್ಳಿ. ಚಾರ್ಜಸ್ ಆಗುತ್ತೆ, ಹೇಳಿದ್ದೀನಿ.
ಈ ಮಂತ್ರ ನಿಮಗೆ ಉಪಯೋಗ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಉಪಯೋಗ ಆಗಿದ್ದರೆ ಯಾರೆಲ್ಲ ಹೊಸದಾಗಿ ಚಾನಲ್ನ ನೋಡ್ತಾ ಇದ್ದೀರಾ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಇಷ್ಟ ಆದರೆ. ನಂತರ ನಿಮಗೆ ಫ್ಯಾಮಿಲಿ ಮೆಂಬರ್ಸಿಗಾಗಲಿ ನಿಮ್ಮ ಫ್ರೆಂಡ್ಸು ಸರ್ಕಲ್ಗಾಗಲಿ ಶೇರ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಹೊಸ ವಿಷಯದೊಂದಿಗೆ ಸಿಗೋಣ. ಅಲ್ಲಿವರೆಗೂ ಧನ್ಯವಾದಗಳು.